ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆ ಪುಟ್ಟ ವರಮಹಾಲಕ್ಷ್ಮಿಯ ಒಂದು ಸೆಲೆಬ್ರೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಯಾವಾಗಲೂ ಗ್ರ್ಯಾಂಡಾಗೆ ಮಾಡ್ತಾಯಿದ್ದೆ. ಆದಷ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಶ್ರಾವಣ ಮಾಸದಲ್ಲೇ ಮಾಡ್ತಾಯಿದ್ದೆ, ಪ್ರತಿ ವರ್ಷವೂ ಹಾಗೆ. ಆದರೆ ಈ ವರ್ಷ ನನಗೆ ಶ್ರಾವಣ ಮಾಸದಲ್ಲಿ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ನಾವು ಒಂದು ನಾಯಿ ಮರಿನ ತಂದು ಸಾಕ್ಕೊಂಡಿದ್ವಿ. ಆಲ್ಮೋಸ್ಟ್ ಅವನು ನಮ್ಮ ಮಗನ ಥರನೇ ಇದ್ದ. 14 ವರ್ಷದಿಂದಲೂ ಅವನು ನಮ್ಮ ಜೊತೆ ನಮ್ಮ ಮಗನಾಗಿ ನಮ್ಮ ಮನೆಯಲ್ಲಿದ್ದ. ಅವನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಹಾಗಾಗಿ ಆ ಬೇಸರಕ್ಕೆ ನಾವು ಹಬ್ಬ ಮಾಡಲಿಲ್ಲ. ಆದರೆ ಈ ಸಲ ಹಬ್ಬ ನಿಲ್ಲಿಸಬಾರ್ದು ಅಂಥೇಳಿ ಈ ಸಲ ದಸರಾದಲ್ಲಿ ಶುಕ್ರವಾರ ಪುಟ್ಟದಾಗಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಣ ಅಂತ ಅಂದ್ಕೊಂಡು ಈ ಸಲ ತುಂಬ ಪುಟ್ಟದಾಗಿ ಅದನ್ನು ವರಮಹಾಲಕ್ಷ್ಮಿಯನ್ನು ಶೇರ್ ಇಟ್ಟಿದ್ದೆ. ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಬಿಂದಿಗೆ ಇಟ್ಟು ಅದರ ಮೇಲೆ ತಮ್ಗೆ ಇಟ್ಟು ಎತ್ತರ ಮಾಡಿ ಸೀರೆಯನ್ನು ಉಡಿಸಿ ನಾನು ಅಲಂಕಾರ ಮಾಡ್ತಿದ್ದೆ. ಆದರೆ ಈ ಬಾರಿ ಬರೀ ಮಣೆ ಮೇಲೆ ಇಟ್ಟಿದ್ದು. ಹಾಗೆ ಇದು ನಮ್ಮ ಒಂದು ಪುಟ್ಟ ದೇವರ ಮನೆ. ಇಲ್ಲಿ ಒಂದು ಏನು ಕಾಣ್ತಾ ಇದೆ ಅದು ಜಾಗಟೆ, ಸರಸ್ವತಿ ಫೋಟೋ ಇದೆ. ಇಲ್ಲಿ ಮೇಲೆ ಬಂದರೆ ಇಲ್ಲಿ ವೆಂಕಟೇಶ್ವರ, ಪದ್ಮಾವತಿ, ಲಕ್ಷ್ಮೀದು ಒಂದು ನಮ್ಮ ಮನದೇವರದ್ದು. ಹಾಗೆ ವಿಘ್ನ ನಿವಾರಕ ಗಣೇಶ, ಇದು ಶಿವಪ್ಪ ಮತ್ತು ಅವನ ಮಗ ಗಣಪತಿ. ಹಾಗೆ ಇಲ್ಲಿ ಬಂದರೆ ಒಂದು ಓಂ ಅನ್ನೋದೊಂದು ವಾಲ್ ಪ್ಲೇಟ್ ಇದೆ. ಇಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಹಾಗೆ ಬಂದರೆ ಒಂದು ಸಣ್ಣ ಪುಟ್ಟ ರಂಗೋಲಿ ಹಾಕಿದ್ದೀನಿ. ಇದು ಸಹ ಒಂದು ಲಕ್ಷ್ಮೀ ವಿಗ್ರಹ. ಇದು ಈ ದಿನ ಇಟ್ಟಿದ್ದು ನಮ್ಮ ಪುಟ್ಟ ಲಕ್ಷ್ಮಿ, ಪುಟ್ಟ ವರಮಹಾಲಕ್ಷ್ಮಿ. ಆದರೆ ಮುದ್ದಾಗಿದ್ದಾಳೆ. ಬಹುಶಃ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೇನು ಹೆಚ್ಚಿಗೆ ಅಲಂಕಾರ ಮಾಡಿರಲಿಲ್ಲ. ನಾನು ಸೀರೆ ಉಡಿಸ್ತಿದ್ದರಿಂದ 2 ಕಲರ್ ಬ್ಲೌಸ್ ಪೀಸ್ ತೊಗೊಂಡು, ರೆಡ್ ಮತ್ತು ಗ್ರೀನು, ಅದನ್ನೇ ಸೀರೆ ಥರ ಇದಕ್ಕೆ ತಂಬಿಗೆಗೆ ಉಡಿಸಿ ಮುಖವಾಡಕ್ಕೆ ಮಾತ್ರ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿತ್ತು. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ಲಕ್ಷ್ಮಿ ಹೇಳಿದ್ನಲ್ಲ ಪುಟ್ಟದು, ಅದರ ಪಕ್ಕ ಒಂದು ಇನ್ನೂ ಪುಟಾಣಿದೊಂದು ಬೆಳ್ಳಿದೆ ಲಕ್ಷ್ಮಿ. ಅದಕ್ಕೆ ಅಭಿಷೇಕ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಒಂದು ಹಾರ ಹಾಕಿದ್ದೆ, ಮಲ್ಲಿಗೆ ಹಾರ. ಇನ್ನು ಉಳಿದಿದ್ದೆಲ್ಲ ಮುಖವಾಡದಲ್ಲೇ ಅಲಂಕಾರ ಮಾಡಿದ್ದು. ನನಗೇನಂದರೆ ನಮ್ಮ ಮನೆ ಲಕ್ಷ್ಮಿದು ಮುಖವಾಡನೇ ತುಂಬ ಕಳಕಳಿಯಾಗಿದೆ. ಏನು ಅಲಂಕಾರ ಮಾಡಿಲ್ಲ ಅಂದ್ರೂ ಯಾವಾಗಲೂ ಅದು ಲಕ್ಷ್ಮಿ ನಗ್ತಾ ಇರೋ ಥರ ಕಾಣುತ್ತೆ. ಅಮ್ಮನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಯಾವಾಗಲೂ. ಎಷ್ಟೋ ಸಲ ನಾನು ಪೂಜೆ ಮಾಡಿದಾಗೆಲ್ಲ ಈ ಕಡೆ ಆ ಕಡೆ ಓಡಾಡ್ತಾ ನೋಡುವಾಗ ದೇವರು ನಮ್ಮನ್ನೇ ನೋಡ್ತಿದ್ದಾರೆ ಅನ್ನೋ ಒಂದು ಭಾವನೆ ಬರ್ತಾ ಇರುತ್ತೆ. ಅಷ್ಟು ಒಂಥರ ಲಕ್ಷಣವಾದ ಮುಖವಾಡ ಅದು. ಹಾಗಾಗಿ ಈಗೆಲ್ಲ ಲೇಟೆಸ್ಟ್ ಮುಖವಾಡಗಳು ಬಂದಿದೆ, ಕಣ್ಣು ಎಲ್ಲ ಇರೋವಂಥದ್ದು. ಆದರೆ ನಾನು ಬದಲಾಯಿಸಿಲ್ಲ. ನಾನೇ ಅಲಂಕಾರ ಮಾಡಿ ನೀಟಾಗಿ ಕಾಡಿಗೆ ಎಲ್ಲ ಹಚ್ಚಿ ಬಿಂದಿ ಈ ಒಡವೆಗಳನ್ನೆಲ್ಲ ಅದಕ್ಕೆ ಹಾಕಿ ಅಲಂಕಾರ ಮಾಡ್ತೀನಿ. ಹಾಗೆ ಈ ಸಲನೂ ಮಾಡಿದ್ದೆ. ಬಹುಶಃ ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯ ಈ ಪುಟ್ಟ ವರಮಹಾಲಕ್ಷ್ಮಿ ನಿಮಗೆಲ್ಲ ಇಷ್ಟ ಆಗಿದ್ದಾಳೆ ಅಂದರೆ ಈ ಒಂದು ವಿಡಿಯೋ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳಿಗೂ ನಿಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಹೊಸ ವಿಡಿಯೋಗಳೊಂದಿಗೆ. ಬಾಯ್.